ಹಾಯ್ ಫ್ರೆಂಡ್ಸ್, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಈಗ ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀನಿ. ಸೊ ಅಲ್ಲಿಂದ ನನ್ನ ಮಗಳನ್ನ ಊರಿಗೆ ಕಳಿಸಿದ್ದೆ. ಸೊ ಫೀಡಿಂಗ್ ಸ್ಟಾಪ್ ಮಾಡಲಿಕ್ಕೆ ಈಗ ಅವಳು ಊರಲ್ಲಿದ್ದಾಳೆ. ಇವತ್ತು ನೈಟು ನಾನು ಇಲ್ಲೇ ಇರಬೇಕು. ಹೇಗೆ ಬಿಟ್ಟಿರ್ತಾಳೋ ಇಲ್ಲೋ ಗೊತ್ತಿಲ್ಲ. ಸೊ ಕಳಿಸಿದ್ದೀನಿ. ನಡ್ಕೊಂಡು ಹಾಗೆ ಹೋಗ್ತಿದ್ದೆ ವೀಡಿಯೋ ಮಾಡ್ಕೊತ. ಸೊ ಇನ್ನೇನು ಮನೆಗೆ ಬಂತು. ಸೊ ಫಸ್ಟ್ ಟೈಮು ಮಗಳನ್ನ ಬಿಟ್ಟಿರೋಕ್ಕಾಗ್ತಿಲ್ಲ. ಸೊ ಇದು ಕಷ್ಟನೇ ಆಗ್ತಿದೆ, ಬಟ್ ನೋಡೋಣ. ತುಂಬ ನೋವಾಗ್ತಿದೆ, ಬೇಜಾರು ತುಂಬ ಆಗ್ತಿದೆ. ಫಸ್ಟ್ ಟೈಮು ನಾವು ಹುಟ್ಟಿದಾಗಿಂದ ನಾನು ಅವಳನ್ನ ಇಟ್ಟಿರ್ತಿರೋದು. ತುಂಬ ನೋವು, ತುಂಬ ಬೇಜಾರಾಗ್ತಿದೆ. ಸೊ ನನಗೇನು ಕೆಲಸನೂ ಮಾಡೋಕ್ಕಾಗ್ತಿಲ್ಲ, ಇರೋಕ್ಕೂ ಆಗ್ತಿಲ್ಲ, ಖಾಲಿ ಮನೆ ನೋಡಿ. ಸೊ ಇದು ನನ್ನ ನೆನಪಿಗಿರಲಿ. ನಾನು ಎಷ್ಟು ಫೀಲ್ ಮಾಡ್ತಿದ್ದೀನಿ ಅನ್ನೋದು ನನಗಷ್ಟೇ ಗೊತ್ತು. ನನ್ನ ಮಗಳನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ಸೊ ಇದೆಲ್ಲ ಅವಳು ಆಟ ಆಡ್ತಿದ್ದ ಹೇಗಿದೆ ನೋಡ್ರಿ ಮನೆ ಅವಳದ್ದು ಎಲ್ಲ ನಾನು ಒಂದೊಂದು ಅಂಗಿ ಸಮೇತ ಫೀಲ್ ಮಾಡ್ಕೊಳ್ತಿದ್ದೆ. ಸೊ ಅವಳದೆಲ್ಲ ಮೇಕಪ್ ಸೆಟ್ಟು ಪೌಡ್ರೆಲ್ಲ ಹಿಂಗೆ ಬಿಟ್ಟೋಗಿದ್ದಾರೆ. ಅವಳು ಹಿಡ್ಕೊಂಡು ಆಟ ಆಡ್ತಿದ್ದ ಗೊಂಬೆ. ನಿಜ ಫ್ರೆಂಡ್ಸ್, ಮಗುನ ದೂರ ಇರಿಸೋದು ಅಂತ ನಾವು ಹೇಳ್ತೀವಿ, ಆ ಮಗು ಎಷ್ಟು ಸಫರ್ ಮಾಡುತ್ತಲ್ಲ. ಸೊ ಅದಕ್ಕಿಂತ ಜಾಸ್ತಿ ನಾವು ಸಫರ್ ಮಾಡ್ತೀವಿ. ಸೊ ಬೆಳಗ್ಗೆ ಎದ್ಬಿಟ್ಟು ಸೊ ತಿರ್ಗಾ ನಾನು ಪೂಜೆ ಎಲ್ಲ ಮಾಡಿಕೊಂಡೆ. ಒಬ್ಬಳೇ ಇದ್ದರೆ ಸೊ ಕೆಲಸ ಏನು ಮಾಡಬೇಕಂತನೂ ಗೊತ್ತಾಗಲ್ಲ, ಆ ಥರ ಫುಲ್ ಬೇಜಾರಾಗ್ತಿರುತ್ತೆ. ಸೊ ಪೂಜೆ ಮಾಡಿ ನನ್ನ ಮಗಳಿಗೆ ಶಕ್ತಿ ಕೊಡಪ್ಪ ಭಗವಂತ, ಅವಳು ಫೀಡಿಂಗ್ ಬಿಡಲಿ ಅಂತ ಅಂದ್ಕೊಂಡೆ. ಸೊ ನಿಜ ಹೇಳಬೇಕಂದ್ರೆ ನಾನು ಇವತ್ತು ಸಂಜೆನೇ ನಾನು ಊರಿಗೆ ಹೋಗ್ಬಿಟ್ಟೆ. ಯಾಕಂತಂದರೆ ಅವಳ ನೆನಪು ನಂಗೆ ತುಂಬ ಭಾಳ ಕಾಡ್ತಿತ್ತು ಫ್ರೆಂಡ್ಸ್. ಐ ಥಿಂಕ್ ನನ್ನ ಕೈಲಿ ಇರ್ಲಿಕ್ಕೆ ಆಗಲಿಲ್ಲ. ಸೊ ಡ್ಯೂಟಿ ಮುಗಿಸ್ಕೊಂಡು ನಾನು ರಿಟರ್ನ್ ಹಂಗೆ ಊರಿಗೆ ಹೋಗಿ ಅವಳನ್ನು ನೋಡಿ ಮತ್ತೆ ಊರಿಂದ ನಾನು ಡ್ಯೂಟಿಗೆ ಬಂದೆ. ಸೊ ಇಲ್ಲಿ ಮೂಲಂಗಿ ಸಾರು ರೈಸ್ ಮಾಡ್ಕೊಂಡಿದ್ದೆ. ಸೊ ಇದನ್ನೀಗ ಊಟ ಮಾಡಿ ಬಾಕ್ಸಿಗೆ ಹಾಕ್ಕೊಂಡು ಸೊ ಡ್ಯೂಟಿಗೆ ಹೋಗೋದು. ಇಷ್ಟೇ ಇವತ್ತಿನ ವ್ಲಾಗ್. ಸೊ ಮನೆ ಪ್ರೆಸೆಂಟ್ ಹಿಂಗಿದೆ, ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೂ ಅವಳದು ಫುಡ್ಡು ಪೌಡ್ರು ರೆಡಿ ಮಾಡಬೇಕು. ನಾನು ರಾಗಿ ಸರಿ ಮಾಡ್ಕೊಳ್ತೀವಿ. ಸೊ ಅದನ್ನ ಈಗ ಹಾಲು ಬಿಡಿಸಿದ್ರೆ ಅದನ್ನು ಬಿಡೋಕ್ಕಾಗಲ್ಲಲ್ಲ. ಸೊ ಈಗ ಅದನ್ನು ರೆಡಿ ಮಾಡ್ಕೊಳ್ತಿದ್ದೀವಿ. ಈಗ ಅವಳಿಗೆ 1 ವರ್ಷ 6 ತಿಂಗಳು ಕಂಪ್ಲೀಟ್ ಆಗಿದೆ. ಸೊ ಈ ಟೈಮಲ್ಲಿ ಫೀಡಿಂಗ್ ಬಿಡಿಸ್ಬೇಕು. ಬಾಗಿಲು ಈ ಥರ ಪೂಜೆ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ. ಸೊ ಇಷ್ಟೇ. ಮನೆ ನೋಡ್ತಿದ್ದೀರಲ್ಲ ಹಿಂಗಿದೆ. ಸೊ ಬಟ್ಟೆ ಕೂಡ ಹಂಗೆ ಇದೆ, ಮಡಚಬೇಕು. ಸೊ ಈಗಂತರೂ 9 ಗಂಟೆಗೆ ಬಿಸಿಲು ಹೇಳೋಂಗಿಲ್ಲ, ಅಷ್ಟು ಬಿಸಿಲು. ಸೊ ಇಲ್ಲಿ ಕಾಳೆಲ್ಲ ಹಂಗೆ ಇಟ್ಟಿದ್ದೀನಿ. ಸೊ ಎಲ್ಲ ಮೊಳಕೆ ಬರೆಸಿ ಸೊ ಈಗ ಇವನ್ನೆಲ್ಲ ಹುರ್ಕೋಬೇಕು. ನಾನು ಬೇರೆ ಊರಿಗೆ ಬಂದುಬಿಟ್ಟೆ. ಸೊ ನೋಡಬೇಕು. ಸೊ ಇಷ್ಟಾಗಿದೆ ಕೆಲಸ. ಸೊ ಈಗ ಡ್ಯೂಟಿಗೆ ರೆಡಿ ಆಗಬೇಕು. ಸೊ ಬನ್ನಿ ರೆಡಿ ಆಗ್ತೀನಿ. ಸೊ ಏನಿಲ್ಲ, ಸಿಂಪಲ್ಲಾಗಿ ನಾವೇನು ಗ್ರ್ಯಾಂಡಾಗಿ ರೆಡಿ ಇಲ್ಲ. ಯೂನಿಫಾರ್ಮ್ ಹಾಕ್ಕೊಂಡು ಸೊ ಒಂದು ಹೇರ್ ಪುಟ್ಟಪ್ ಮಾಡಿಕೊಂಡು ಸ್ವಲ್ಪ ಕ್ರೀಮ್ ಹಚ್ಕೊಂಡ್ರೆ ಮುಗೀತು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ರೆಡಿ ಆಗೋಲ್ಲ ನಾನು. ಇಷ್ಟೇ ಸಿಂಪಲ್ ದಿನ ಇರುತ್ತೆ ನನ್ನದು ಯಾವಾಗಲೂ. ಸೊ ಸ್ವಲ್ಪ ಏರ್ಸ್ ಎಲ್ಲ ಕಟ್ಟಾಗಿ ಬೆಳೀತಿದೆ. ತುಂಬ ಚೆನ್ನಾಗಿತ್ತು ನನ್ನ ಏರ್ಸು. ಬಟ್ ಇವಾಗ ಆಫ್ಟರ್ ಡೆಲಿವರಿ ತುಂಬ ಇದಾಗಿಬಿಟ್ಟಿದೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಯಾರೆಲ್ಲ ಹಾಗೆ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಇನ್ನೂ ಹೆಚ್ಚಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ. ಸೊ ನನ್ನ ಚಾನಲಲ್ಲಿ ಎಲ್ಲರೂ ವಿಡಿಯೋ ನೋಡಿದ್ರೆ ಸೊ ಸಬ್ಸ್ಕ್ರೈಬ್ ಆದರೆ ನನಗೂ ವಿಡಿಯೋ ಮಾಡಬೇಕಂತ ಆಸಕ್ತಿ ಆಗುತ್ತೆ. ಸೊ ಯಾರೆಲ್ಲ ಹಾಗೆ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೇ ಇವತ್ತಿನ ದಿನ. ಸೊ ಮತ್ತೊಂದು ಬ್ಲಾಗ್ ಜೊತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.